ನಮ್ಮ ಪ್ರಾರ್ಥನೆಗಳಲ್ಲಿ ನಾವು ಯಾವ ರೀತಿಯ ಮನೋಭಾವವನ್ನು ಹೊಂದಿರಬೇಕು ಮತ್ತು ಯಾವ ಉದ್ದೇಶಗಳನ್ನು ಹೊಂದಿರಬೇಕು ಎಂಬುದರ ಕುರಿತು ಸತ್ಯವೇದದಲ್ಲಿರುವ ಕೆಲವು ಬೋಧನೆಗಳನ್ನು ತಿಳಿದುಕೊಳ್ಳೋಣ. ಮತ್ತಾಯನು ಅಧ್ಯಾಯ 17 ತೆಗೆಯೋಣ. ಮತ್ತಾಯನು ಅಧ್ಯಾಯ 17 ವಚನ 17 ಒಟ್ಟಿಗೆ ಓದೋಣ. ಅದಕ್ಕೆ ಯೇಸು, ಎಲ ನಂಬಿಕೆಯಿಲ್ಲದಂಥ ಮೂರ್ಖ ಸಂತಾನವೇ, ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ? ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ? ಅವನನ್ನು ಇಲ್ಲಿ ನನ್ನ ಬಳಿಗೆ ತಕ್ಕೊಂಡು ಬನ್ನಿರಿ ಅಂದನು. ಯೇಸು ಅವನನ್ನು ಗದರಿಸಲು ದೆವ್ವ ಅವನನ್ನು ಬಿಟ್ಟು ಹೋಯಿತು. ಆ ಕ್ಷಣವೇ ಆ ಹುಡುಗನಿಗೆ ಸ್ವಸ್ಥವಾಯಿತು. ತರುವಾಯ ಶಿಷ್ಯರು ಏಕಾಂತವಾಗಿ ಯೇಸುವಿನ ಬಳಿಗೆ ಬಂದು ಅದನ್ನು ಬಿಡಿಸಲಿಕ್ಕೆ ನಮ್ಮಿಂದ ಯಾಕೆ ಆಗಲಿಲ್ಲವೆಂದು ಕೇಳಲು ಆತನು ಅವರಿಗೆ, ನಿಮ್ಮ ನಂಬಿಕೆ ಕಡಿಮೆಯಾಗಿರುವುದರಿಂದಲೇ ಆಗಲಿಲ್ಲ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗೆ ಇರುವುದಾದರೆ ನೀವು ಈ ಬೆಟ್ಟಕ್ಕೆ ಮತ್ತಾಯನ ಸುವಾರ್ತೆಯಲ್ಲಿ ಮಾಡಲು ಅಸಾಧ್ಯವಾದ ಯಾವ ಕೊರತೆ ಇತ್ತು ಎಂದು ಹೇಳುತ್ತದೆ. ಯೇಸು ನಿಮ್ಮ ನಂಬಿಕೆ ಕಡಿಮೆಯಾಗಿರುವುದರಿಂದಲೇ ಎಂದು ಹೇಳಿದರು. ಈಗ ಒಟ್ಟಿಗೆ ಮಾರ್ಕನು ಅಧ್ಯಾಯ 9 ತೆಗೆಯೋಣ. ಮಾರ್ಕನು ಅಧ್ಯಾಯ 9 ವಚನ 25 ನೋಡೋಣ. ಆಗ ಯೇಸು ಜನರ ಗುಂಪು ಓಡಿಬರುವುದನ್ನು ಕಂಡು ಆ ದೆವ್ವವನ್ನು ಗದರಿಸಿ, ಎಲೆ ಕಿವುಡಾದ ಮೂಗದೆವ್ವವೇ, ಇವನನ್ನು ಬಿಟ್ಟು ಹೋಗು, ಇನ್ನು ಮುಂದೆ ಹಿಡಿಯಬೇಡವೆಂದು ನಾನು ನಿನಗೆ ಅಪ್ಪಣೆ ಕೊಡುತ್ತೇನೆ ಅಂದನು. ಆಗ ಅದು ಅಬ್ಬರಿಸಿ ಅವನನ್ನು ಒದ್ದಾಡಿಸಿ ಬಿಟ್ಟು ಹೋಯಿತು. ಆ ಹುಡುಗನು ಸತ್ತ ಹಾಗೆ ಬಿದ್ದಿದ್ದರಿಂದ ಬಹುಜನರು ಸತ್ತು ಹೋದ ಅಂದರು. ಆದರೆ ಯೇಸು ಅವನನ್ನು ಕೆಹಿಡಿದು ಎಬ್ಬಿಸಲು ಅವನು ಎದ್ದು ನಿಂತನು. ಯೇಸು ಮನೆಗೆ ಬಂದಾಗ ಆತನ ಶಿಷ್ಯರು ಅದನ್ನು ಬಿಡಿಸಲಿಕ್ಕೆ ನಮ್ಮಿಂದ ಯಾಕೆ ಆಗಲಿಲ್ಲವೆಂದು ಆತನನ್ನು ಏಕಾಂತದಲ್ಲಿ ಕೇಳಲು, ಆತನು, ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾತರಿಂದಲೂ ಬಿಟ್ಟು ಹೋಗುವುದಿಲ್ಲವೆಂದು ಅವರಿಗೆ ಹೇಳಿದನು. ಇದು ಅದೇ ದೃಶ್ಯ. ಆದರೆ ಮತ್ತಾಯನು ಅಧ್ಯಾಯ 17 ಅದನ್ನು ಓಡಿಸದಂತೆ ತಡೆಯುವ ಯಾವುದರ ಕೊರತೆಯಿದೆ ಎಂದು ಹೇಳಲಾಗಿದೆ. ಅವರು ನಿಮ್ಮ ನಂಬಿಕೆ ಕಡಿಮೆಯಾಗಿರುವುದರಿಂದಲೇ ಎಂದು ಹೇಳಿದರು. ಮಾರ್ಕನು ಅಧ್ಯಾಯ 9 ಏನು ಹೇಳುತ್ತದೆ? ನಿಮ್ಮ ಪ್ರಾರ್ಥನೆಯ ಕೊರತೆಯೇ ಇದಕ್ಕೆ ಕಾರಣ ಎಂದು ಅವರು ಹೇಳಿದರು. ಹಾಗಾದರೆ ನಾವು ಈ 2 ಅನುಗುಣವಾದ ವಾಕ್ಯವೃಂದಗಳನ್ನು ಒಟ್ಟಿಗೆ ಪರಿಶೀಲಿಸಿದಾಗ ನಾವು ಯಾವುದರೊಂದಿಗೆ ಪ್ರಾರ್ಥಿಸಬೇಕು ಎಂದು ಸೂಚಿಸುತ್ತದೆ. ನೀವು ನಂಬಿಕೆಯಿಂದ ಪ್ರಾರ್ಥಿಸಿದಾಗ ನಿಮಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಿನಗೆ ಅಸಾಧ್ಯವಾದದ್ದು ಯಾವುದೂ ಇರುವುದಿಲ್ಲ. ನಂಬಿಕೆಯಿಂದ ಪ್ರಾರ್ಥಿಸುವ ಕೆಲಸದಿಂದ ಪ್ರಾರ್ಥನೆಯ ಶಕ್ತಿ ಮತ್ತು ಅಧಿಕಾರ ಹೊರಹೊಮ್ಮಬಹುದು ಎಂದು ಯೇಸು ತನ್ನ ಶಿಷ್ಯರಿಗೆ ಕಲಿಸಿದರು. ನಾವು ಪ್ರಾರ್ಥಿಸುವಾಗ ಅದು ಕೇವಲ ದಿನಚರಿಯ ವಿಷಯವಾಗಿದ್ದರೆ, ಮಹತ್ವವಿಲ್ಲದಿದ್ದರೆ, ಉದ್ದೇಶ ಅಥವಾ ಗುರಿಯ ಕೊರತೆಯಿದ್ದರೆ ಮತ್ತು ಯಾಜಕರು ಪ್ರೋತ್ಸಾಹಿಸುತ್ತಾರೆ ಎಂಬ ಕಾರಣಕ್ಕಾಗಿ ಮಾತ್ರ ನಾವು ಭಾಗವಹಿಸಿದರೆ, ನಾನು ಪ್ರಾರ್ಥಿಸಲು ಬದ್ಧನಾಗಿದ್ದೇನೆಯೇ ಎಂದು ನಮ್ಮೊಳಗೆ ಯೋಚಿಸಿ ಅದನ್ನು ನಿರ್ಲಜ್ಜ ಮನೋಭಾವದಿಂದ ಸಮೀಪಿಸಿದರೆ ಅಂತಹ ಪ್ರಾರ್ಥನೆಗಳು ಪರಲೋಕಕ್ಕೆ ಏರಿ ಹೋಗುವ ಶಕ್ತಿಯನ್ನು ಹೊಂದಿರುವುದಿಲ್ಲ. ನಾವು ಹೆಚ್ಚಿನ ನಂಬಿಕೆ ಮತ್ತು ಶ್ರದ್ಧೆಯಿಂದ ಪ್ರಾರ್ಥಿಸಿದಾಗ ದೇವರು ನಮ್ಮ ಮುಂದೆ ದೃಢವಾಗಿ ಮುಚ್ಚಲ್ಪಟ್ಟಿರುವ ಬಾಗಿಲುಗಳನ್ನು ತೆರೆಯುತ್ತಾರೆ.